ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ಶ್ರಾವಣ ಶನಿವಾರ, ಕೊನೆಯ ಶ್ರಾವಣ ಶನಿವಾರ ಮಹೋತ್ಸವ ಏನು ಎಂದು ತಿಳಿಯೋಣ ಬನ್ನಿ. 4ನೇ ಶ್ರಾವಣ ಶನಿವಾರ. 4ನೆಯ ಶ್ರಾವಣ ಶನಿವಾರ ಶಿವನಿಗೆ ಅತಿ ಪ್ರಿಯವಾದ ತಿಂಗಳು. ಪ್ರತಿ ಶನಿವಾರವನ್ನು ಶ್ರಾವಣ ಶನಿವಾರ ಎಂದು ಆಚರಿಸುತ್ತಾರೆ. 4ನೆಯ ಶನಿವಾರ ಶ್ರಾವಣದ ಅತ್ಯಂತದ ಭಾಗಕ್ಕೆ ಬರುವುದರಿಂದ ಇದನ್ನು ಮಂಗಳಮುಖಿ ಮಂಗಳಕರಕ ದಿನ ಎಂದು ಭಾವಿಸಲಾಗುತ್ತದೆ. ಶನಿವಾರ ಶನೇಶ್ವರನ ಪೂಜೆ. ಶನಿವಾರದಿಂದ ಶನಿ ಭಗವಂತನ ಆರಾಧನೆಗೂ ಮಹೋತ್ಸವ ಇದೆ. ಶ್ರಾವಣದ ಶನಿವಾರದಲ್ಲಿ ಶನಿ ಪೂಜೆ ಮಾಡಿದರೆ ಶನಿ ದೋಷ, ಸಾಡೆ ಸಾತಿ, ಅಷ್ಟಮಿ ಶನಿ ಮುಂತಾದ ದುಷ್ಟಶನಿಗಳನ್ನು ಶಮನವಾಗುತ್ತದೆ ಎಂದು ನಂಬಿಕೆ. ಆಚರಣೆ: ಶಿವನ ಅಭಿಷೇಕ. ಬೆಳಗ್ಗೆ ಹಾಲು, ತೆಂಗಿನ ನೀರು, ಬೆಲ್ಲ ನೀರುಗಳಿಂದ ಅಭಿಷೇಕ. ತುಂಬೆ ಹೂವು, ಬಿಲ್ಪತ್ರೆ ಶಿವನಿಗೆ ಅರ್ಪಣೆ. ಶನೇಶ್ವರನ ಪೂಜೆ: ಎಳ್ಳು ಎಣ್ಣೆ ದೀಪ ಹಚ್ಚುವುದರಿಂದ ಕಪ್ಪು ಎಳ್ಳಿನ ನೈವೇದ್ಯ. ವ್ರತ ಉಪವಾಸ. ಕೆಲವರಿಗೆ ದಿನಪೂರ್ತಿ ಉಪವಾಸವಿದ್ದು ಸಂಜೆ ಮಾತ್ರ ಫಲಾಹಾರ ಮಾಡುತ್ತಾರೆ. ದಾನ ಧರ್ಮ: ಬಡವರಿಗೆ ಎಳ್ಳು ಎಣ್ಣೆ, ಕಪ್ಪು ಬಟ್ಟೆ, ಉದ್ದಿನ ಬೇಳೆ ಆಹಾರ ದಾನ. ನಂಬಿಕೆ: ಈ ದಿನ ಶಿವನ ಶನಿಯು ಒಟ್ಟಿಗೆ ಅನುಗ್ರಹಿಸಿದರೆ ಜೀವನದ ಅಡಚಣೆಗಳನ್ನು, ಆರ್ಥಿಕ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆಯಾಗುತ್ತವೆ. ಮುಂದಿನ ವರ್ಷ ಯಶಸ್ವಿಯಾಗಲು, ಮನೆಗೆ ಶಾಂತಿ ಸಮೃದ್ಧಿ ಬರಲು ಇದು ಶುಭಕರ. ನೀವು ಶನೇಶ್ವರನ ಪೂಜೆ ಹಾಗೂ ಶಿವನ ಪೂಜೆ ಎರಡು ಒಂದೇ ದಿನ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ವಿಯಾಗುತ್ತದೆ. ಇಲ್ಲಿ 4ನೆಯ ಶ್ರಾವಣ ಶನಿವಾರ ವಿಶೇಷ ಪೂಜೆ ವಿಧಾನಗಳನ್ನು ಹಂತ ಹಂತವಾಗಿ ಕೊಡುತ್ತದೆ. ಇದು ಶಿವ ಮತ್ತು ಶನೇಶ್ವರನ ಅನುಗ್ರಹಕ್ಕಾಗಿ ಅನಾನುಕೂಲವಾಗುತ್ತದೆ. 4ನೆಯ ಶ್ರಾವಣ ಶನಿವಾರ ವಿಶೇಷ ಪೂಜೆ ವಿಧಾನ: ಬೆಳಗ್ಗೆ ಶುದ್ಧ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ, ನಂದಿ ಮತ್ತು ಶನೇಶ್ವರನ ವಿಗ್ರಹಕ್ಕೆ ಪೂಜೆ ಸಲ್ಲಿಸುವುದು. ಅಭಿಷೇಕ: ಪ್ರತಿ ವಸ್ತುವಿನಿಂದ 3 ಬಾರಿ ಶುದ್ಧ ನೀರು, ಹಾಲು, ಬೆಲ್ಲ ನೀರು, ತೆಂಗಿನ ನೀರು, ಅಕ್ಷತ ನೀರು. ಅಲಂಕಾರ: ಬಿಲ್ಲಪತ್ರೆ ಹೂವು, ತುಂಬೆ ಹೂವು, ಶ್ವೇತ ಹೂವು. ಮಂತ್ರ ಜಪ: ಓಂ ನಮಃ ಶಿವಾಯ ಕನಿಷ್ಠ 100 ಬಾರಿ ಜಪಿಸಿದರೆ ಒಳ್ಳೆಯದು. ನೈವೇದ್ಯ: ಪಾಯಸ, ತೆಂಗಿನಕಾಯಿ, ಹಣ್ಣುಗಳನ್ನು ಅರ್ಪಣೆ. ಶನೇಶ್ವರನ ಪೂಜೆ: ಶನೇಶ್ವರನಿಗೆ ವಿಗ್ರಹಕ್ಕೆ ಎಳ್ಳಿನ ಎಣ್ಣೆ ಅಭಿಷೇಕ, ಕಪ್ಪು ಎಳ್ಳು, ಉದ್ದಿನ ಬೇಳೆ, ನವಧಾನ್ಯ ಅರ್ಪಣೆ. ಮಂತ್ರ ಜಪ: ಓಂ ಶನೇಶ್ವರಾಯ ನಮಃ 108 ಬಾರಿ ಜಪ. ಕಪ್ಪು ಬಟ್ಟೆ, ಎಣ್ಣೆ ದೀಪ ಹಚ್ಚುವುದು. ಕಪ್ಪು ಬಟ್ಟೆಯಿಂದ ಎಳ್ಳು ದೀಪ ಹಚ್ಚುವುದರಿಂದ ನಮ್ಮ ಕಷ್ಟ ಪರಿಹಾರ ಆಗುತ್ತದೆ. ವ್ರತ ಮತ್ತು ದಾನ: ದಿನಪೂರ್ತಿ ಉಪವಾಸ ಅಥವಾ ಫಲಾಹಾರ. ಸಂಜೆ ಬಡವರಿಗೆ ಅನ್ನದಾನ, ಎಳ್ಳು ಎಣ್ಣೆ ದಾನ. ಪ್ರಾರ್ಥನೆ: ಕುಟುಂಬದ ಕಲ್ಯಾಣ, ಶತ್ರು ನಿರ್ವಹಣೆಗಾಗಿ, ಆರೋಗ್ಯ ಆರ್ಥಿಕ ಸಮೃದ್ಧಿಗಾಗಿ ಪ್ರಾರ್ಥನೆ. ಪೂಜೆ ಮುಗಿಸಿದ ಮೇಲೆ ಶಿವನ ಮಂತ್ರದೊಂದಿಗೆ ದೀಪಾರಾಧನೆ ಮಾಡಬೇಕು. ನಂಬಿಕೆಗಳು: ಶಿವನ ಅಭಿಷೇಕದಿಂದ ಪಾಪ ಪರಿಹಾರ, ಮನಃಶಾಂತಿ, ಇಚ್ಛಾಪೂರ್ತಿ. ಶನಿ ಗ್ರಹದಿಂದ ಕೃಪೆಯಿಂದ ಕಷ್ಟ ಅಡಚಣೆ ನಿರ್ವಹಣೆ, ಕುಟುಂಬ ಸಮೃದ್ಧಿ, ಗೃಹ ಶಾಂತಿ. ಹಾಗೂ ಶ್ರಾವಣ ಶನಿವಾರ ಕರಿಘಟ್ಟ ಶ್ರೀನಿವಾಸ ಪೂಜೆ. ಇದು ಮುಖ್ಯವಾಗಿ ಶ್ರಾವಣ ಮಾಸದ ಶನಿವಾರದಂದು ಶ್ರೀನಿವಾಸನಿಗೆ, ಬಾಲಾಜಿ ಸ್ವಾಮಿಗೆ ಮಾಡುವ ವಿಶೇಷ ಪೂಜೆ. ರಥ ಕರಿಘಟ್ಟ ಎಂದರೆ ಕಪ್ಪು ಬಣ್ಣದ ಜಂಬುವೊಳ್ಳೆ ನೇರಳೆ ಬಣ್ಣದ ಹೂವು. ಪೂಜೆ, ಅಲಂಕಾರ ಹಾಗೂ ನೈವೇದ್ಯದಿಂದ ಬಳಸುವ ಒಂದು ಪರಂಪರೆಯ ಪದ. ಕೆಲವು ಕಡೆ ಕರಿಘಟ್ಟ ಎಂದರೆ ಕಪ್ಪು ಬಟ್ಟೆ ಅಥವಾ ಕಪ್ಪು ಪಾತ್ರೆಯಲ್ಲಿರುವ ಕಲಶವನ್ನು ಸೂಚಿಸುತ್ತದೆ. ಪೂಜೆಯ ಮಹೋತ್ಸವ: ಶ್ರೀನಿವಾಸ ಸ್ವಾಮಿಯ ಕೃಪೆಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರ. ಶನಿವಾರದಂದು ಮಾಡುವುದರಿಂದ ಶನಿ ದೋಷ ಶಮನ ಹಾಗೂ ಆರ್ಥಿಕ ಸಮೃದ್ಧಿ, ಬಾಳಿನ ಅಡಚಣೆ ನಿರ್ವಹಣೆ. ಕರಿಘಟ್ಟ ಪೂಜೆಯಲ್ಲಿ ಶ್ರೀನಿವಾಸನಿಗೆ ಕಪ್ಪು ಬಣ್ಣದ ವಸ್ತ್ರ ಹಾಗೂ ವಿಶೇಷ ನೈವೇದ್ಯ ಅರ್ಪಣೆ. ಪೂಜೆ ಕ್ರಮ: ಪೂರ್ವ ಸಿದ್ಧತೆ: ಶ್ರಾವಣ ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ಹೊಸ ಪಾರಂಪರಿಕ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಕರಿಘಟ್ಟ
ಹಾಗೂ ಹೂವಿನ ಅಲಂಕಾರದಿಂದ ಅಲಂಕಾರಗೊಂಡಿರುತ್ತದೆ. ಕಲಶದಲ್ಲಿ ಶುದ್ಧ ನೀರು, ತುಳಸಿ ದಳ, ನಾಣ್ಯ ಇಟ್ಟು ಮೇಲೆ ತೆಂಗಿನಕಾಯಿ ಇಟ್ಟು ಕಲಶದ ಮೇಲೆ ಶ್ರೀನಿವಾಸನ ಚಿತ್ರ ನೆನಪಿಟ್ಟುಕೊಂಡು ಅದರ ಹೆಸರಿನಲ್ಲಿ ಪೂಜೆ ಸಲ್ಲಿಸುವುದು. ಶ್ರೀನಿವಾಸನ ಪೂಜೆ ಸಂಕಲ್ಪ: ನಿಮ್ಮ ಹೆಸರು, ಗೋತ್ರ, ವ್ರತದ ಉದ್ದೇಶ ಹೇಳಿ ಆಹ್ವಾನೆ ಓಂ ನಮೋ ವೆಂಕಟೇಶಾಯ ಎಂದು ಜಪಿಸಿ ಸ್ವಾಮಿಯನ್ನು ಆಹ್ವಾನ ಮಾಡಿ. ಅಭಿಷೇಕ: ಶುದ್ಧ ನೀರು, ಹಾಲು, ಚಂದನದ ನೀರು. ಅಲಂಕಾರ: ತುಳಸಿ ದಳ, ಹೂವು, ಕಪ್ಪು ನೇರಳೆ ಹೂವು ಸಾಕು. ಮಹಾಮಂಗಳಾರತಿ. ನೈವೇದ್ಯ ಅರ್ಪಿಸಿದ ನಂತರ ದೀಪಾರಾಧನೆ. ಚಿಕ್ಕ ಉದ್ದಿನ ಬೇಳೆ, ಬೆಲ್ಲದ ಪಾಯಸ, ತುಳಸಿ ದಳ, ಕಪ್ಪು ಎಳ್ಳು ಮಿಶ್ರಿತ ನೈವೇದ್ಯ, ಹಣ್ಣುಗಳನ್ನು ಶ್ರೀನಿವಾಸನಿಗೆ ಪ್ರಿಯವಾದದ್ದು. ಓಂ ನಮೋ ನಾರಾಯಣಾಯ ಅಂತ 108 ಬಾರಿ ಜಪಿಸಬೇಕು. ನಮೋ ವೆಂಕಟೇಶಾಯ ಎಂದು 108 ಬಾರಿ ಜಪಿಸಬೇಕು. ಕಪ್ಪು ಬಟ್ಟೆ, ಎಳ್ಳು, ಉದ್ದಿನ ಬೇಳೆ, ಹಣ್ಣುಗಳನ್ನು ಬಡವರಿಗೆ ದಾನ ಮಾಡಬೇಕು. ಕಳೆದ ಶ್ರಾವಣದಲ್ಲಿ ಮಾಡುವ ಕರಿಘಟ್ಟ ಶ್ರೀನಿವಾಸ ಪೂಜೆಯನ್ನು 7 ಶನಿವಾರಗಳ ನಿರಂತರವಾಗಿ ಮಾಡಿದರೆ ವಿಶೇಷ ಫಲ ದೊರಕುತ್ತದೆ ಎಂದು ಪುರಾಣ ನಂಬಿಕೆ ಇದೆ. 7 ಶನಿವಾರದಂದು ನಾವು ಶ್ರೀನಿವಾಸನ ಪೂಜೆ ಸಲ್ಲಿಸಿದರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ. ಇದು ನಂಬಿಕೆ. ಶನಿವಾರ ಎಂಬ ಶಬ್ದಕ್ಕೆ ಕೆಲವು ವಿಶೇಷತೆ. ಪವಿತ್ರ: ಹನುಮಂತನ ಶನಿದೇವರ ಆರಾಧನೆಗಾಗಿ ಪವಿತ್ರ ದಿನ. ಶನಿ ಪೂಜೆ ದಿವಸ. ಶನಿ ಭಕ್ತರಿಗೆ ವಿಶೇಷ ಮಹೋತ್ಸವದ ದಿನ. ಶನಿವಾರ ಉಪವಾಸ ಮತ್ತು ವ್ರತ ಮಾಡುವ ದಿನ. ಕಷ್ಟ ನಿರ್ವಹಣೆಗಾಗಿ ಶುಭ ದಿನ. ಆಧ್ಯಾತ್ಮಿಕವಾಗಿ ಜಪ, ಧಾನ್ಯ ಮತ್ತು ಭಕ್ತಿ ಕಾರ್ಯಗಳ ದಿನ. ಶನಿ ದೋಷ: ಸಾಡೆಸಾತಿ ಅಷ್ಟಮಿ ಶನಿ ಇರುವುದರ ಈ ದಿನ ವಿಶೇಷ ಪೂಜೆ ಮಾಡುವವರು ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿ ಸೂತ್ರ ಪಠಿಸುತ್ತಾರೆ. ಮಹಾಲಕ್ಷ್ಮಿ ಪೂಜೆ: ವಿಶೇಷವಾಗಿ ಕರ್ನಾಟಕದಲ್ಲಿ ಮಹಿಳೆಯರು ಶನಿವಾರದಂದು ಶ್ರೀ ಮಹಾಲಕ್ಷ್ಮಿ ವ್ರತ ಆಚರಿಸುತ್ತಾರೆ. ಹಸಿರು ಬಟ್ಟೆ, ಅರಿಶಿನ, ಕುಂಕುಮ, ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ. 3 ಉಪವಾಸ ದಾನ: ಎಳ್ಳು, ಕಪ್ಪು ಬಟ್ಟೆ, ಕಬ್ಬಿಣ ಎಣ್ಣೆ ದಾನ ಮಾಡುವ ಪದ್ಧತಿ. ಬಡವರಿಗೆ ಅನ್ನದಾನ ಮಾಡುವುದು. ಪುರಾಣದಲ್ಲಿ ಪ್ರಕಾರ ಶ್ರಾವಣ ಮಾಸದಲ್ಲಿ ಶನಿ ಭಗವಾನ್ ಹೆಚ್ಚು ಪ್ರಭಾವಿಯಾಗಿರುತ್ತಾರೆ. ಈ ಸಮಯದಲ್ಲಿ ಶ್ರಾವಣ ಶನಿವಾರದಲ್ಲಿ ಶನಿ ದೋಷ ಪರಿಹಾರಕ್ಕಾಗಿ ಪಾರಂಪರಿಕವಾಗಿ ಹಲವಾರು ಉಪಯೋಗಗಳು ಕೇಳಲಾಗಿದೆ. ಶನಿ ದೋಷ ಎಂದರೆ ಜನ್ಮ ಕೂಡಲಿ ಶನಿ ಗ್ರಹದಿಂದ ಉಂಟಾಗುವ ಅಶುಭ ಪರಿಣಾಮಗಳು. ಸಾಡೆಸಾತಿ ಅಷ್ಟಮಿ ಶನಿ, ಕಂತಕ ಶನಿ ಕಡಿಮೆ ಮಾಡಲು ಮಾಡುವ ಶ್ರದ್ಧಾ ಭಕ್ತಿ ಕಾರ್ಯಕ್ರಮಗಳು. ಶ್ರಾವಣ ಶನಿವಾರ ಶನಿ ದೋಷ ಪರಿಹಾರಗಳು. ಶ್ರಾವಣ ಮಾಸದ ಶನಿವಾರಗಳು ವಿಶೇಷವಾಗಿದ್ದು ಶನಿ ಭಕ್ತನಿಗೆ ಅತ್ಯಂತ ಶ್ರೇಷ್ಠ ಸಮಯ ಎನ್ನಲಾಗಿದೆ. ಶನಿದೇವರ ಅಭಿಷೇಕ: ಎಳ್ಳೆಣ್ಣೆ, ನವಕನ್ನಡ ನೀರು, ಹಾಲು, ಬೆಲ್ಲದ ನೀರು, ಕಷಾಯದಿಂದ ಶನಿದೇವರಿಗೆ ಅಭಿಷೇಕ. ಓಂ ನಮೋ ಶನೇಶ್ವರಾಯ ನಮಃ. ಓಂ ನಮೋ ಶನೇಶ್ವರಾಯ ನಮಃ 108 ಬಾರಿ. ಹನುಮಾನನ್ನು ಶ್ರಾವಣ ಶನಿವಾರದಂದು ಪೂಜೆ. ಶನಿ ದೋಷವನ್ನು ಕಡಿಮೆ ಮಾಡಲು ಹನುಮಾನ್ ಚಾಲೀಸ್ ಅಥವಾ ಬಜರಂಗಿ ಬಾಣ ಪಠಣ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವರಿಗೆ ಎಳ್ಳೆಣ್ಣೆ ದೀಪ. ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ, ಕಬ್ಬಿಣದ ಪಾತ್ರೆ, ಎಳ್ಳೆಣ್ಣೆ ದಾನ. ಶ್ರಾವಣ ಶನಿವಾರ ಶನೇಶ್ವರನ ದೇವಾಲಯ ಅಥವಾ ನವಗ್ರಹ ಮಂದಿರ ಭೇಟಿ. ಎಳ್ಳೆಣ್ಣೆ ದೀಪ ಹಚ್ಚುವುದು. ಶ್ರಾವಣ ಶನಿವಾರ ಉಪವಾಸವಿಟ್ಟು ಸಂಜೆ ವೇಳೆ ಮಾತ್ರ ಒಂದು ವೇಳೆ ಆಹಾರ, ಉಪ್ಪಿಲ್ಲದ ಹಣ್ಣು, ಪಲ್ಯ ಸೇವನೆ. ದೇವರಿಗೆ ಅನ್ನ, ಬಟ್ಟೆ ದಾನ. ಶನಿ ದೋಷ ಪರಿಹಾರದಲ್ಲಿ ದಾನ: ವಿಶೇಷವಾಗಿ ಬಡವರಿಗೆ ಅನ್ನ, ಬಟ್ಟೆ, ಕಪ್ಪು ಹಣ್ಣು, ಎಳ್ಳು ಹಚ್ಚುವುದು. ಶನಿ ಮಹಾತ್ಮ ಅಥವಾ ಶನಿ ಸೂತ್ರ ಪಠಿಸುವುದು. ಶ್ರೀ ಶನೇಶ್ವರನ ಕವಚ ಪಾರಾಯಣ. ಶ್ರಾವಣ ಶನಿವಾರದಲ್ಲಿ ಭಕ್ತಿ, ದಾನ, ಜಪದಿಂದ ಶನಿ ದೋಷ ಇರುವವರು ದೋಷಗಳನ್ನು ನಿರ್ವಹಿಸುತ್ತಾರೆ ಮತ್ತು ಧನ, ಆರೋಗ್ಯ, ಶಾಂತಿಯನ್ನು ಅನುಗ್ರಹಿಸುತ್ತಾರೆ.
ಶ್ರಾವಣ ಶನಿವಾರ ವಿಶೇಷವಾದ ಶನಿ ದೋಷ ಪರಿಹಾರ ಮತ್ತು ಪೂಜೆ ವಿಧಾನವನ್ನು ಕೊನೆಯ ಶ್ರಾವಣದಂದು ವಿಶೇಷ ಪೂಜೆ ನವಗ್ರಹ ಪೂಜೆ ಎಂದರೆ 9 ಗ್ರಹ ದೇವತೆಗಳಿಗೆ ಮಾಡುವ ವಿಶೇಷ ಪೂಜೆ. ಇದು ಗ್ರಹ ದೋಷ ನಿರ್ವಹಣೆ, ಶುಭ ಫಲ ಹೆಚ್ಚಿಸುವುದು ಹಾಗೂ ಮನೆ ಆರೋಗ್ಯ ಸುಧಾರಣೆಗಾಗಿ ಮಾಡಲಾಗುತ್ತದೆ. ನವಗ್ರಹ: ಸೂರ್ಯ ಆರೋಗ್ಯ, ಆತ್ಮವಿಶ್ವಾಸ; ಚಂದ್ರ ಮನಸ್ಸಿನ ಶಾಂತಿ, ಕುಟುಂಬ ಸೌಖ್ಯ; ಕುಜ ಮಂಗಳ ಧೈರ್ಯ, ಶಕ್ತಿ, ಉದ್ಯೋಗ; ಬುಧ ವಿದ್ಯೆ, ವ್ಯಾಪಾರ, ಬುದ್ಧಿ; ಗುರು ಜ್ಞಾನ, ಆರ್ಥಿಕ ಸ್ಥಿತಿ, ಗೌರವ; ಶುಕ್ರ ಪ್ರೀತಿ, ವೈವಾಹಿಕ ಜೀವನ; ಶನಿ ಶುಭಪ್ರದ ಫಲ, ನ್ಯಾಯ, ದೀರ್ಘಾಯುಷ್ಯ; ರಾಹು ಅಡ್ಡಿ ನಿರ್ವಹಣೆ, ಅನಿರೀಕ್ಷಿತ ಲಾಭ. ರಾಹು ಅಡ್ಡಿ ನಿರ್ವಹಣೆ, ಅನಿರೀಕ್ಷಿತ ಲಾಭ. ಕೇತು ಭಕ್ತಿ, ಆತ್ಮಜ್ಞಾನ, ಪಿತೃದೋಷ ನಿವಾರಣೆ. ಈ ವಿಶೇಷ ಪೂಜೆಯನ್ನು ಶ್ರಾವಣ ಶನಿವಾರದಂದು ಮಾಡಿದರೆ ನಮ್ಮ ಎಲ್ಲ ಸಕಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.